ಬಸವನ ಬಾಗೇವಾಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ಮಾತನಾಡಿ, ವಿಜಯಪುರ ಜಿಲ್ಲೆಯು ಮೊದಲಿನಿಂದಲೂ ಬರಗಾಲ ಜಿಲ್ಲೆ ಎಂಬ ಕೆಟ್ಟ ಹಣಪಟ್ಟಿ ಕಟ್ಟಿಕೊಂಡಿದೆ. ಜಿಲ್ಲೆಯಲ್ಲಿ 5 ನದಿಗಳು ಹರಿದು ಪಂಚ ನದಿಗಳ ಬೀಡು, 2ನೇ ಪಂಜಾಬ್ ಎಂದು ಕರೆಯಲ್ಪಡುತ್ತದೆ. ಅಂತ ನಾಡಿನಲ್ಲಿ ರೈತರು ಬೆಳೆದ ಯಾವುದೇ ಬೆಳೆಗಳಿಗೆ ತಕ್ಕ ಬೆಲೆ ಇಲ್ಲದಂತಾಗಿದೆ. ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿದ ತೊಗರಿ ಬೆಳೆ ವಿಪರೀತ ಮಳೆಯಿಂದ ಸಂಪೂರ್ಣ ಹಾಳಾಗಿ ರೈತರು ಬದುಕನ್ನೇ ಮೂರಾಬಟ್ಟೆ ಮಾಡಿದೆ. ಜೊತೆಗೆ ಮೆಕ್ಕೆಜೋಳ ಬೆಳೆದ ರೈತರು ಈಗ ನಿಗದಿತ ಬೆಲೆ ಸಿಗದೆ ಹೋದ ಕಾರಣ ರೈತರು ಕಂಗಾಲಾಗಿದ್ದಾರೆ. ಜೊತೆಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ರೈತರು ಬೆಳೆದ ಮೆಕ್ಕೆಜೋಳವನ್ನ ಖರೀದಿ ಕೇಂದ್ರವನ್ನ ಶೀಘ್ರವಾಗಿ ಪ್ರಾರಂಭಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ಬಸವನ ಬಾಗೇವಾಡಿ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಉಮೇಶ್ ವಾಲಿಕಾರ್, ಅರಕೇರಪ್ಪ ತಲೆಗಿ, ಬಾಲಪ್ಪಗೌಡ, ಲಿಂಗದಹಳ್ಳಿ, ಗುರುಲಿಂಗಪ್ಪ, ಪಡಸಲಗಿ, ಸಿದ್ದರಾಮ, ಹಳ್ಳೂರ್, ವಿಠಲ್ ಬಿರಾದಾರ್ ಸೇರಿದಂತೆ ಅನೇಕ ರೈತರು ಉಪಸ್ಥಿತರಿದ್ದರು. ವರದಿ ಗಂಗಾಧರ್ ಆರೇರ, ಬಸವನ ಬಾಗೇವಾಡಿ. ಮುಂಬರ್ತಕ್ಕ ದಿನಗಳಲ್ಲಿ ನೀವೆಲ್ಲಿ ಬಯಲು ಸಿಗ್ತದೋ ಅಲ್ಲಿ ನಾವು ನಿಮಗೆ ಗೇರು ಹಾಕುವಂಥ ಪರಿಸ್ಥಿತಿ ನಾವು ಮಾಡಬೇಕಾಗ್ತದೆ. ಯಾಕಂದ್ರೆ ನೀವೆಲ್ಲ ಏನಾಗ್ಯದ ಅಧಿಕಾರದ ಒಂದು ದಾಹ ಹೆಚ್ಚಾಗ್ಯದ. ನಿಮ್ಮ ಅಧಿಕಾರ ಮುಖ್ಯ ಹೊರತಾಗಿ ಈ ರೈತರ ಬದುಕಿನ ಬಗ್ಗೆ ನಿಮ್ಗೆ ಯಾವ ಒಬ್ಬರಿಗೆ ಜನಪ್ರತಿನಿಧಿ ಚಿಂತೆ ಇಲ್ಲ. ಈಗಲಾದರೂ ಬುದ್ಧಿ ಕಲಿತು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ, ವಿಜಯಪುರ ಜಿಲ್ಲೆ ಅಂತಂದ್ರೆ ಇದು ಶರಣರ ನಾಡದ, ಇಂಥ ನಾಡಿನಲ್ಲಿ ಪವಿತ್ರವಾಗಿರ್ತದ ರೈತರ ಒಂದು ಆತ್ಮಹತ್ಯೆ ನಿಲ್ಲಬೇಕಾಗಿದೆ. ಆ ಆತ್ಮಹತ್ಯೆ ನಿಲ್ಲಬೇಕಾದ್ರೆ ಒಂದು ಯೋಜನೆ ರೂಪಿಸಿ ರೈತರೆಲ್ಲ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಎಲ್ಲ ಜನಪ್ರತಿನಿಧಿಗಳು ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಏನು ರೈತರು ಬೆಳೆದಿರ್ತಕ್ಕಂಥ ಈ ಮೆಕ್ಕೆಜೋಳಕ್ಕೆ ಕನಿಷ್ಠ 3,000 ರೂಪಾಯಿ ಬೆಂಬಲ ಬೆಲೆ ನಿಗದಿಪಡಿಸಬೇಕು. 2,400 ರೂಪಾಯಿಗೆ ನಾವು ಒಪ್ಪೋದಿಲ್ಲ. ರೈತರು 3,000 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಕೇಂದ್ರ ಸರ್ಕಾರ ಮಾಡಬೇಕು. ಅದ್ರ ಜೊತೆಗೆ 500 ರೂಪಾಯಿ ಪ್ರೋತ್ಸಾಹಧನವಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕಂತ ತಿಳ್ಕೊಂಡು ನಾನು ಸರ್ಕಾರಕ್ಕೆ ಒತ್ತಾಯಪಡಿಸ್ತಾ ಇದ್ದೇನೆ. ಶೀಘ್ರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದನ್ನು ಕ್ರಮ ಕೈಗೊಳ್ಳದಿದ್ದರೆ ನಾವು ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ಮಾನ್ಯ ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನು ನಾವು ಪ್ರಾರಂಭಿಸಬೇಕಾಗ್ತದೆ. ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಮೆಕ್ಕೆಜೋಳಕ್ಕೆ ಪ್ರತಿ ಕ್ವಿಂಟಲ್ಗೆ ಕೇಂದ್ರ ಸರ್ಕಾರ 2,400 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಆದರೂ ಕೂಡ ಇಲ್ಲಿವರೆಗೆ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿಲ್ಲ. ಕೇಂದ್ರ ಸರ್ಕಾರ ನಿಗದಿ ಮಾಡಿರತಕ್ಕಂಥ MSP ದರಕ್ಕೆ ನಾವು ಯಾವ ಕಾಲಕ್ಕೂ ಒಪ್ಪೋದಿಲ್ಲ. ರೈತರು ಎಲ್ಲ ಕೃಷಿ ಚಟುವಟಿಕೆಗಳು ಅಂದರೆ ಜಮೀನು ಹದಗೊಳಿಸುವುದು ಹಿಡ್ಕೊಂಡು ಬಿತ್ತನೆ ಕಾರ್ಯ, ಬೀಜ, ಗೊಬ್ಬರ, ಔಷಧಿ ಎಲ್ಲವೂ ಗಣನೆಗೆ ತೆಗೆದುಕೊಂಡು ಕೊನೆಯದಾಗಿ ಕಟಾವು ವೆಚ್ಚ ಮತ್ತು ಸಾಗಣೆ ವೆಚ್ಚ ಸೇರಿ ಎಲ್ಲ ಒಳಗೊಂಡಂತೆ MSP ದರ ನಿಗದಿ ಮಾಡಬೇಕು. ಆದರೆ ಇವರು ತಾವೇ ಮನಸ್ಸಿಗೆ ಬಂದಂಗೆ ದರ ನಿಗದಿ ಮಾಡಿದ್ರೆ ಇದು ರೈತರಿಗೆ ಪ್ರಯೋಜನ ಆಗೋದಿಲ್ಲ ಮತ್ತು ಸಾಲಗಾರರಿಂದ ಕಿರುಕುಳ ತಪ್ಪಂಗಿಲ್ಲ, ಸಾಲದಿಂದ ಎಂದೂ ಮುಕ್ತರಾಗಿಲ್ಲ ರೈತರು. ಆ ಕಾರಣಕ್ಕಾಗಿ ಪ್ರತಿ ಕ್ವಿಂಟಲ್ ಮೆಕ್ಕೆಜೋಳಕ್ಕೆ 3,000 ರೂಪಾಯಿ ಕೇಂದ್ರ ಸರ್ಕಾರ ನಿಗದಿಪಡಿಸಬೇಕು. ಅದರಂತೆ ರಾಜ್ಯ ಸರ್ಕಾರ ಕೂಡ 500 ರೂಪಾಯಿ ಪ್ರೋತ್ಸಾಹಧನವಾಗಿ ಕೊಡಬೇಕು. ಶೀಘ್ರದಲ್ಲಿ ಖರೀದಿ ಕೇಂದ್ರಗಳನ್ನ ಆಯಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು. ಈ ವಿಳಂಬ ನೀತಿ ಅನುಸರಿಸೋದ್ರಿಂದ ಈಗಾಗಲೇ ಬಹುತೇಕ ರೈತರು ಮೆಕ್ಕೆಜೋಳವನ್ನು ಹೊರಗಡೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹೊರಗಡೆ 1,500ರಿಂದ 1,800 ರೂಪಾಯಿ ಅಲ್ಲಿ ದರಕ್ಕೆ ಮಾರಾಟ ಮಾಡ್ಕೋತಾ ಇದ್ದಾರೆ. ಆದರೆ ಇವತ್ತಿನ ಮತ್ತೆ 500 ರೂಪಾಯಿ 50 ರೂಪಾಯಿ ಕಡಿಮೆ ಆಗಿ 1,750 ರೂಪಾಯಿ ಹೇಳಾಕತ್ತಾರೆ. ಮತ್ತು ಎಲ್ಲ ತೊಗರಿ ಖರೀದಿ ಆದ ನಂತರ ಮತ್ತು ಇನ್ನು ಕೇಂದ್ರ ತರದ ಪ್ರಯೋಜನ ಏನು? ಆ ಕಾರಣಕ್ಕಾಗಿ ಸರ್ಕಾರ ತಕ್ಷಣದಿಂದನೇ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿ ರೈತರಿಂದ ಎಲ್ಲ ಮೆಕ್ಕೆಜೋಳನ್ನು ಖರೀದಿ ಮಾಡಿಕೊಂಡು ಕಿಸಿಂದ ರೈತರ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯಪಡಿಸಿದೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಈಗಾಗಲೇ ಇವತ್ತಿನ ದಿನ ರೈತರು ಇವತ್ತು ಪ್ರೆಸ್ ಮೀಟ್ ಕರೆಯಲು ಕಾರಣ ಏನಂದ್ರೆ ಇವತ್ತಿನ ದಿನ ನಮ್ಮ ಜಿಲ್ಲೆಯಲ್ಲಿರುವಂಥ ರೈತರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಖರೀದಿ ಕೇಂದ್ರಗಳು ಮೆಕ್ಕೆಜೋಳ ಆಗಲಿ ಮತ್ತು ತೊಗರಿ ಆಗಲಿ ಖರೀದಿ ಕೇಂದ್ರಗಳನ್ನ ತೆಗೆಯದಿರುವಂಥ ರಾಜ್ಯ ಸರ್ಕಾರಕ್ಕೆ ನಾವು ಇವತ್ತಿನ ದಿನ ಏನಾದರೂ ಬೇಗನೆ ತೆಗಿಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟಗಳನ್ನು ಮಾಡಬೇಕಾಗತ್ತೆ ಮತ್ತು ರೈತರಿಗೆ ತುಂಬ ಅನ್ಯಾಯ ಆಗತೈತಿ. ಖರೀದಿ ಕೇಂದ್ರಗಳು ಇವತ್ತು ಕೇಂದ್ರ ಸರ್ಕಾರ 2,400 ರೂಪಾಯಿ ಬೆಂಬಲ ಬೆಲೆ ಕೊಟ್ಟೈತಿ, ಅದು ಏನೂ ಆಗಲ್ಲ. ಮತ್ತು ಇನ್ನು 3,000 ಮಾಡಬೇಕು. ರಾಜ್ಯ ಸರ್ಕಾರ 500 ರೂಪಾಯಿ ಇದು ಪ್ರೋತ್ಸಾಹಧನ ಕೊಡಬೇಕು ಅಂಥೇಳಿ ವಿನಂತಿಯನ್ನು ಮಾಡ್ಕೊತಿದ್ದೀನಿ. ಒಂದು ವೇಳೆ ಏನಾದರೂ ಮುಂದೆ ಇದೇ ರೀತಿ ಮುಂದುವರಿತು ಅಂದ್ರೆ ನಮ್ಮ ರೈತ ಸಂಘಟನೆಯಿಂದ, ಅಖಂಡ ಕರ್ನಾಟಕ ರೈತ ಸಂಘಟನೆಯಿಂದ ಮತ್ತು ಎಲ್ಲ ನನ್ನ ಜಿಲ್ಲೆ ರೈತರನ್ನು ಕರೆದುಕೊಂಡು ಉಗ್ರವಾದ ಹೋರಾಟಗಳನ್ನು ಮಾಡಬೇಕಾಗುತ್ತದೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನನ್ನ ಹೆಸರು ಉಮೇಶ್ ವಾಲಿಕಾರ್, ಅಖಂಡ ಕರ್ನಾಟಕ ರೈತ ಸಂಘದ ತಾಲೂಕು ಅಧ್ಯಕ್ಷ, ಬಸವನ ಬಾಗೇವಾಡಿ.